ನನಗೆ ಕೊಟ್ಟಿರುವಂತಹ ವಿಷಯ ವಾಯು ಜೀವೋತ್ತಮತ್ವ ಅಂತ. ಆಚಾರ್ಯ ಹೇಳಿದ ಕೂಡಲೇ ಹೇಳಿದೆ ನಾನು, ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು ಇದು. ಈ ವಿಷಯ ಯಾರು ಹೇಳಲಿಲ್ಲ ಹೇಳಿ? ವಾಯು ಜೀವೋತ್ತಮರು ಅಂತ ಯಾವ ಮಹಾನುಭಾವರು ಹೇಳಲಿಲ್ಲ. ನಮ್ಮ ಜೀವನದ ಪ್ರತಿನಿತ್ಯದ ಪ್ರತಿಯೊಬ್ಬ ಮನುಷ್ಯನ ನಿತ್ಯ ಜೀವನದ ಅನುಭವ ಇದು. ವಾಯುದೇವರು ಜೀವೋತ್ತಮರು ಅಂತ ಅಂದರೆ ತುಂಬ ವಿಸ್ತಾರವಾಗಿ ಎಲ್ಲ ಗ್ರಂಥಗಳಲ್ಲಿ ಎಲ್ಲರೂ ಇದನ್ನು ಉಲ್ಲೇಖ ಮಾಡಿಯೇ ಮುಂದೆ ಹೋಗ್ತಾರೆ. ಅಷ್ಟೆಲ್ಲ ಯಾಕೆ? ನಮ್ಮದೇ ನಾವು ಬೆಳಗ್ಗೆ ಎದ್ದು ಗಂಡಸರಾಗಲಿ ಹೆಂಗಸರಾಗಲಿ ನಾವು ಬೆಳಗ್ಗೆ ಎದ್ದು ನಮ್ಮ ಕಾರ್ಯ ಶುರು ಮಾಡಬೇಕು ಅಂತಾದರೆ, ನಮ್ಮ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತಾದರೆ, ಸಂಕಲ್ಪ ಮಾಡಬೇಕು ಅಂತಾದರೆ ನಾವು ಮೊದಲು ಹೇಳೋದು ಏನೇ ಮೊದಲೆಲ್ಲ ಹೇಳಿದರೂ ಕೂಡ ಕೊನೆಗೆ ಬರೋದಲ್ಲಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತಲೇ ಹೇಳೋದು ನಾವು. ಭಾರತೀ ರಮಣನನ್ನು ಹೊರತುಪಡಿಸಿ ನಮ್ಮ ಜೀವನವೇ ಇಲ್ಲ ಅಂತ. ಆದ್ದರಿಂದ ಪ್ರತಿಯೊಬ್ಬ ಜೀವನದ ಅನುಭವ ಅದು ವಾಯುದೇವರು ಜೀವೋತ್ತಮರು ಅಂತಲೇ. ತುಂಬ ವಿಸ್ತಾರವಾಗಿರ್ತಕ್ಕಂಥ ವಿಷಯ. ಮತ್ತೆ ನಾನೇ ಅದರ ಬಗ್ಗೆ ಸಂಕೋಚ ಮಾಡಿಕೊಂಡದ್ದು, ಸಂಕೋಚ ಅಂತಲ್ಲ, ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳ ಮಾತುಗಳಲ್ಲಿ ವಾಯು ಜೀವೋತ್ತಮತ್ವ ಅಂತ ನಾನು ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಕೆಲವು ರಾಯರ ಗ್ರಂಥಗಳಲ್ಲಿ ಅಲ್ಲಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಎಲ್ಲ ಕಡೆ ಉಲ್ಲೇಖ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಆದರೆ ಶಬ್ದತಃ ಸ್ಪಷ್ಟವಾಗಿ ವಾಯು ಜೀವೋತ್ತಮ ಅಂತ ಎಲ್ಲೆಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನೆಲ್ಲ ಒಂದು ನೇರವಾಗಿ ಅಥವಾ ಒಂದು ಪರಂಪರೆಯ ವಾಯು ಜೀವೋತ್ತಮತ್ವವನ್ನು ಸಾಧನೆ ಮಾಡತಕ್ಕಂಥ ವಿಚಾರಗಳನ್ನು ಒಂದು 3-4 ಚಿಂತನೆಗಳನ್ನು ನೋಡೋಣ. ಮೊದಲಿಗೆ ರಾಘವೇಂದ್ರ ಸ್ವಾಮಿಗಳ ಅದ್ಭುತವಾದ ಕೊಡುಗೆ ಬೇರೆ ಯಾರೂ ಇಷ್ಟವರೆಗೆ ಮಾಡದೇ ಇರತಕ್ಕಂಥದ್ದು ಅಂತಂದರೆ ಉಪನಿಷತ್ತುಗಳಿಗೆ, ದಶೋಪನಿಷತ್ತುಗಳಿಗೆ ಖಂಡಾರ್ಥವನ್ನು ಬರೆದಿದ್ದು ರಾಯರು ಮಾತ್ರ. ಅಂದರೆ ಶಬ್ದತಃ ಮೂಲ ಉಪನಿಷತ್ತಿಗೇನೆ, ಉಪನಿಷತ್ತಲ್ಲಿರ್ತಕ್ಕಂಥ ಶಬ್ದಗಳಿಗೇನೆ ನೇರವಾಗಿ ಅರ್ಥವನ್ನು ವಿವರಣೆ ಕೊಡ್ತಕ್ಕಂಥದ್ದು. ಶಬ್ದ ವಿಭಾಗ ಮಾಡಿ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಬೇರೆ ಎಲ್ಲರೂ ಕೂಡ ವ್ಯಾಖ್ಯಾನ ರೂಪದಲ್ಲಿ, ಆಚಾರ್ಯರು ಮಾಡಿರುವಂಥ ಭಾಷ್ಯಕ್ಕೆ ವ್ಯಾಖ್ಯಾನ ರೂಪದಲ್ಲಿ, ಟಿಪ್ಪಣಿ ರೂಪದಲ್ಲೆಲ್ಲ ಬಂದಿದೆ. ಆದರೆ ಮೂಲ ಉಪನಿಷತ್ತಿಗೇನೆ ಅಲ್ಲಿರುವ ಶಬ್ದಗಳಿಗೇನೆ ನೇರವಾಗಿ ಅರ್ಥವನ್ನು ಬರೀತಕ್ಕಂಥ ದೊಡ್ಡ ಕೆಲಸ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಅದರಲ್ಲಿ ಛಾಂದೋಗ್ಯ ಉಪನಿಷತ್ತಿನ ಅದರಲ್ಲಿ ತುಂಬ ಬರ್ತದೆ ವಾಯುದೇವರ ಜೀವೋತ್ತಮತ್ವ ವಿಚಾರ. ತುಂಬ ಉಪನಿಷತ್ತೇ ಹೇಳುತ್ತೆ. ನಮಗೆ ಏನಂದರೆ ಇವರೇ ಮಾಧ್ವರೇ ಹೇಳ್ತಾರೆ, ಇವರೆಲ್ಲ ಹೇಳ್ತಾರಲ್ಲ, ಉಪನಿಷತ್ತು ಅಂತೂ ಅನಾದಿ ನಿತ್ಯ ಅದು. ಆದ್ದರಿಂದ ಅಪೌರುಷೇಯವಾಗಿರ್ತಕ್ಕಂಥ ಉಪನಿಷತ್ತು ಕೂಡ ನೇರವಾಗಿ ವಾಯು ಜೀವೋತ್ತಮತ್ವವನ್ನು ಪ್ರತಿಪಾದನೆ ಅಲ್ಲಲ್ಲಿ ಮಾಡಿಕೊಂಡು ಬಂದಿದೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆರಂಭದ ಅಧ್ಯಾಯದಲ್ಲಿಯೇ ನಮಗೆ ಕೆಲ ಕಥೆ ಗೊತ್ತಿದೆ. ನಮಗೆ ಆರಂಭದ ಅಧ್ಯಾಯದಲ್ಲಿ ವಾಯು ಜೀವೋತ್ತಮತ್ವವನ್ನು ವರ್ಣನೆ ಮಾಡ್ತದೆ ಉಪನಿಷತ್ತು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನ ಬಹಳ ಅದ್ಭುತ ಇದೆ. ಅಲ್ಲೊಂದು ಒಂದೊಂದು ಶಬ್ದಗಳು ಕೂಡ ಉಪನಿಷತ್ತಿನಲ್ಲಿ ವ್ಯಾದದಾತ್ ಅಂತ ಒಂದು ಶಬ್ದ ಬರ್ತದೆ. ಅದಕ್ಕೆ ರಾಯರ ವ್ಯಾಖ್ಯಾನ ಅವರು ಅದ್ಭುತ, ನಿಜವಾಗಿ ನಮಗೆ ಎಣಿಸ್ಲಿಕ್ಕೂ ಆಗುವುದಿಲ್ಲ, ಆ ರೀತಿ ಮಾಡಬಹುದು ಅಂತ. ತನ್ಮೂಲಕ ಜೀವೋತ್ತಮತ್ವವನ್ನು ಸಾಧನೆ ಮಾಡ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಥೆಗೆ ಭಗವಂತನನ್ನು ಉಪಾಸನೆ ಪ್ರತಿಯೊಬ್ಬ ಸಜ್ಜನ ಜೀವರಾಶಿ ಮಾಡಲೇಬೇಕು. ಅವರಿಗೆ ಮೋಕ್ಷ ಬೇಕು ಅಂತಂದರೆ, ಮುಮುಕ್ಷ ಇತ್ತು ಅಂತಂದರೆ ಮಾಡಲೇಬೇಕು ಉಪಾಸನೆ. ಅವನ ಉಪಾಸನೆ, ಅವನ ಜ್ಞಾನವಿನ ವಿನ ಮೋಕ್ಷ ಖಂಡಿತ ಇಲ್ಲ, ಅದರ ಗ್ಯಾರಂಟಿ. ಆಚಾರ್ಯರು ಕೂಡ ಇದರ ಬಗ್ಗೆ ಜ್ಞಾನ ಭಕ್ತಿಯ ಅಂತರ್ಗತವಾದ ಒಂದು ಜ್ಞಾನ ಇದೆ. ಜ್ಞಾನ ಮಹಾತ್ಮ ಜ್ಞಾನ ಪೂರ್ವಸ್ತು ಅಂತಲೇ ಭಕ್ತಿಯ ನಿರ್ವಚನ ಮಾಡ್ತಾರೆ. ಅದರಿಂದ ಜ್ಞಾನ ಸಹಿತವಾಗಿ ಭಗವಂತನ ತಿಳುವಳಿಕೆಯಿಂದ ಕೂಡಿಕೊಂಡು ಅವನಲ್ಲಿ ಅತ್ಯಂತವಾದ ಪ್ರೀತಿ ಮಾಡಿದರೆ ಮಾತ್ರ ಮೋಕ್ಷ ಸಿಗತ್ತೆ ಅಂತ ಆಚಾರ್ಯರು ಅನೇಕ ಗ್ರಂಥಗಳ ಪ್ರಮಾಣಗಳನ್ನು ಕೊಟ್ಟು ಉಲ್ಲೇಖ ತಾತ್ಪರ್ಯದಲ್ಲಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಭಗವಂತನ ಉಪಾಸನೆ ಮಾಡಬೇಕಾದ್ರೂ ಕೂಡ ಒಂದು ಪ್ರತಿಮೆ ಬೇಕು ನಮಗೆ. ಕೃಷ್ಣ ಗೀತೆಯಲ್ಲಿ 2 ರೀತಿ ಉಪಾಸಕರು ಅಂತ ಹೇಳ್ತಾನೆ. ಪ್ರತೀಕಾಲಂಬನರು, ಅಪ್ರತೀಕಾಲಂಬನರು ಅಂತ 2 ವಿಭಾಗ ಮಾಡ್ತಾನೆ. ಪ್ರತೀಕಾಲಂಬನರು ಅಂತಂದರೆ ಪ್ರತಿಮೆ ಯಾವುದಾದ್ರೂ ಒಂದು ಮಾಧ್ಯಮ ಬೇಕು ನಮಗೆ. ಮಾಧ್ಯಮ ಇದ್ದರೆ ಮಾತ್ರ ಅದರ ಅಂತರ್ಯಾಮಿ ಭಗವಂತನ ಆರಾಧನೆ ಮಾಡ್ತೇವೆ, ತಾಕತ್ತಿರೋದು ನಮಗೆ. ಕೆಲವರಿದ್ದಾರೆ ಅಪ್ರತೀಕಾಲಂಬನರು, ಪ್ರತಿಮೆಯೇ ಬೇಡ. ಪ್ರತಿಮೆ ಅಂತಂದರೆ ನಾವು ಪೂಜೆ ಮಾಡುವಂಥ ಅಷ್ಟು ಮಾತ್ರ ಅಲ್ಲ, ಒಂದು ಪ್ರತೀಕ, ಯಾವುದಾದ್ರೂ ಒಂದು ಪ್ರತೀಕ, ಒಂದು ವಸ್ತುವಿನ ಅಂತರ್ಗತವಾಗಿ ನಾವು ಪೂಜೆ ಮಾಡ್ತೇವೆ ವಿನಃ ಅಷ್ಟು ಮಾತ್ರ ಸಾಧನೆ ಮಾಡಲಿಕ್ಕೆ ಬರ್ತದೆ ವಿನಃ ಯಾವುದೇ ರೀತಿ ಪ್ರತಿಮೆ ಇಲ್ಲದೇನೆ, ಪ್ರತೀಕ ಇಲ್ಲದೇನೆ ನೇರವಾಗಿ ಕೂತಲ್ಲೇ ಭಗವಂತನ ಉಪಾಸನೆ ಮಾಡುವಂಥದ್ದು ಅಪ್ರತೀಕಾಲಂಬನರು. ಅದು ನಮಗೆಲ್ಲ ಯೋಗ್ಯತೆ ಇಲ್ಲ. ಅದು
ನಮಗೆ ಪ್ರತಿಮೆ ನೋಡಿದರೂ ಕೂಡ ಕೆಲವೊಮ್ಮೆ ದೇವರ ಚಿಂತನೆ ಬರುವುದು ಕಷ್ಟ ಇದೆ. ಹಾಗಿರುವ ಪ್ರತೀಕಾಲಂಬನರಲ್ಲಿ ಕೂಡ ಯಾವ ಪ್ರತಿಮೆಯ ಮೂಲಕ ಭಗವಂತನ ಆರಾಧನೆ ಮಾಡಿದರೆ ಆ ಪೂಜೆ, ಆ ಆರಾಧನೆ ಭಗವಂತ ಸ್ವೀಕಾರ ಮಾಡ್ತಾನೆ ಅಂತ ನಮಗೆ ಗೊಂದಲ ಬೇಕಾಗಿಲ್ಲ, ಮಾಡಬಾರ್ದು ಒಂದು ರೀತಿಯಲ್ಲಿ ಉಪನಿಷತ್ತು ನಮಗೆ ಅದನ್ನು ಹೇಗೆ ಹೇಳ್ತಾರೆ ಅಂದರೆ, ಇದರಲ್ಲಿ ಮಾಡಿ ಅಂತ ಇಷ್ಟು ಮಾತ್ರ ಹೇಳೋಲ್ಲ. ನಮಗೆ ಶಾಸ್ತ್ರದ ನಿಯಮನೇ ಹಾಗೆ. ಭಗವಂತನನ್ನು ಉಪಾಸನೆ ಮಾಡೋದು ಮೊದಲು ಗುಣಪೂರ್ಣ, ಅಷ್ಟು ಮಾತ್ರ ಅಲ್ಲ, ದೋಷ ದೂರ ಅಂತಲೂ ಮಾಡಬೇಕು. ಯಾವುದೇ ರೀತಿ ಇಂತಿಂಥದ್ರಲ್ಲಿ ಇಂತಿಂಥ ದೋಷ ಇದೆ, ಈ ರೀತಿ ಮಾಡಬೇಡಿ ಅಂತ ಹೇಳಿ, ಮತ್ತೆ ಹಾಗಾದ್ರೆ ಯಾವುದರಲ್ಲಿ ಮಾಡಬೇಕು ಪ್ರಶ್ನೆ ಬರುತ್ತೆ. ಅದಕ್ಕಿಂತದ್ದು ಪ್ರತಿಮೆ ಅಂತ ಉಪನಿಷತ್ತು ನಮಗೆ ತೋರಿಸಿಕೊಡ್ತದೆ. ಎಲ್ಲ ತತ್ವಾಭಿಮಾನಿ ದೇವತೆಗಳನ್ನು ಅಲ್ಲಿ ಹೇಳುತ್ತದೆ. ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಒಮ್ಮೆ ಸ್ಪರ್ಧೆ ಆಯಿತಂತೆ. ನನ್ನ ಮೂಲಕ ಭಗವಂತನ ಆರಾಧನೆ ಮಾಡಬೇಕು. ಚಕ್ಷುರ ಅಭಿಮಾನಿ ಆಗ್ಬೋದು, ಶ್ರೋತ್ರೇಂದ್ರಿಯದ ಅಭಿಮಾನಿ, ಎಲ್ಲ ತತ್ವಾಭಿಮಾನಿ ದೇವತೆಗಳು ತಮ್ಮ ತಮ್ಮ ವಾಗೀಂದ್ರಿಯದ ಅಭಿಮಾನಿ ದೇವತೆ. ಆಯಾ ಪ್ರತಿಮೆಗಳ ಮೂಲಕ ಅದೊಂದು ಅಗ್ನಿ, ಈ ದೇವತೆಗಳೇ ಒಂದು ಪ್ರತೀಕಗಳು. ಆ ಪ್ರತೀಕಗಳಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿಕೊಂಡು ಆರಾಧನೆ ಮಾಡುವಂಥದ್ದು. ನಮಗೆಲ್ಲ ಹೇಗಾಗಿದೆ ಅಂದರೆ, ರುದ್ರದೇವರ ಆರಾಧನೆ ಅಂದರೆ ರುದ್ರದೇವರನ್ನೇ ಸರ್ವೋತ್ತಮ ಅಂತ ಹೇಳುವಂಥ ಜಾಯಮಾನ ಶುರುವಾಗಿದೆ. ರುದ್ರದೇವರ ಆ ರೀತಿ ಹೇಳಿದರೆ, ರಾಘವೇಂದ್ರ ಸ್ವಾಮಿಗಳಲ್ಲಿ ನಾನು ಮಂತ್ರಾಲಯದಲ್ಲೇ ನಾನು ಶಾಲೆಗೆ ಹೋಗಬೇಕಾದ್ರೆ ಒಬ್ಬ ನನ್ನ ಸ್ನೇಹಿತ ಇದ್ದ. ನಾನು ಅಲ್ಲೇ ಒಟ್ಟಿಗೆ ಇದ್ವಿ. ಆಮೇಲೆ ನಾನು ಗುರುಕುಲಕ್ಕೆ ಬಂದು ಒಮ್ಮೆ ರಜೆಗೆ ಹೋದಾಗ ಅವನು ಅಲ್ಲೇ ಕೆಲಸ ಮಾಡ್ತಾನೆ, ಈಗಲೂ ಇದ್ದಾನೆ. ಅವ ಬೆಳಗ್ಗೆದ್ದು ಸ್ನಾನ ಮಾಡಿ ಮನೆಯಲ್ಲೇ ಎಲ್ಲ ಗೋಪಿ ಕೂಡ ಹಚ್ಕೊಳ್ತಾನೋ ಇಲ್ಲೋ ಗೊತ್ತಿಲ್ಲ, ಗೋಪಿ ಚಂದನ ಸೀದಾಗ ಬರ್ತಾನೆ, ಮಠಕ್ಕೆ ರಾಯರ ನಮಸ್ಕಾರ ಮಾಡ್ತಾನೆ, ಕೆಲಸ ಮಾಡ್ತಾನೆ. ಒಂದು ದಿವಸ ಕೇಳಿದೆ, ಎಂತ ನೀನು ಉಪನಯನ ಆಗಿದೆ, ರಾಯರ ಸನ್ನಿಧಾನದಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ, ಒಂದು ಗೋಪಿ ಚಂದನ ಅಥವಾ ಸಂಧ್ಯಾವಂದನೆ ಮಿನಿಮಮ್ ಬೇಕಲ್ವಾ ಅಂತ. ಅವನು ಕೊಟ್ಟದ್ದು ಉತ್ತರ ಕೇಳಿ ನಂಗೆ ತಲೆ ಹಾಳಾಯ್ತು. ಏನು ಹೇಳ್ತಾನೆ, ನಾನು ಯಾಕೆ ಮಾಡಲಿ, ನಮ್ಮ ಪರವಾಗಿಲ್ಲ ರಾಯರ ಮಾಡಿಬಿಡ್ತಾರೆ ಅಂತ. ಅವ್ರಿಗೇನು ಗ್ರಾಚಾರ ನಮಗೆ ಫಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಕುರುವಂಶ್ವಚ ಕರ್ಮ ನಿಜಂ ನಿಯತಂ, ನನಗೆ ವಿಹಿತವಾದ ಕರ್ಮ ನಾನೇ ಮಾಡಬೇಕು. ನಾನು ಮಾಡಿದರೆ ಮಾತ್ರ ನನಗೆ ಫಲ ಸಿಗತ್ತೆ ಹೊರತು ಯಾರ್ಯಾರೋ ಮಾಡಿ ಅದರ ಫಲ ನನಗೆ ಕೊಡುವಂಥದ್ದು ನಮ್ಮ ಸಿದ್ಧಾಂತ ಅಲ್ಲ. ಹಾಗಿರುವಾಗ ರಾಘವೇಂದ್ರ ಸ್ವಾಮಿಗಳು ಯಾವ ಪ್ರತಿಮೆ ಯಾವುದೋ ಇದೆ, ಎಲ್ಲೋ ಆರಾಧನೆ ಮಾಡಿ ನಾವು ಭಗವಂತನ ಆರಾಧನೆ ಮಾಡಿದ್ರೆ ತಲುಪಿತೋ ಇಲ್ಲೋ, ಅದು ಹೋಯ್ತು, ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಪ್ರತಿಮೆಗಳ ಮೂಲಕ ಇಂಥದ್ದು ಪ್ರತಿಮೆ ಎಂಬುದು ಆರಿಸಿಕೊಳ್ಳುವುದು ಕೂಡ ಅದೊಂದು ಚಾಕಚಕ್ಯತೆ ಅಂತ ಹೇಳ್ತಾರೆ. ದೇವರು ಒಳಗಿಂದ ಕೂತ್ಕೊಂಡು ಪ್ರೇರಣೆ ಮಾಡಿದರೆ ಅಂತಹ ಗುರುಗಳು ಸಿಗ್ತಾರೆ. ಈಗ ದೇವರ ಆರಾಧನೆ ಮಾಡಬೇಕಾದ್ರೆ ಈ ಇಂದ್ರಿಯಾಭಿಮಾನ ದೇವತೆಗಳೇನು ಕಮ್ಮಿ ಅಲ್ಲ. ಶೋಭಾನೆಯಲ್ಲಿ ರಾಜರಾಜ ಶ್ರೀಪಾದರು ಎಲ್ಲ ದೇವತೆಗಳನ್ನು ಒಂದೊಂದೊಂದೊಂದು ಹೆಸರು ಹೇಳಿ ಅವರಲ್ಲಿರುವ ಉನ್ನತ ದೋಷಗಳು ಎಣಿಸಿದಳು ಅಂತ ಹೇಳ್ತಾರೆ. ನಾವೆಲ್ಲ ಆ ಗುಣ ಚಿಂತನೆ ಮಾಡಲಿಕ್ಕಿಲ್ಲ. ರುದ್ರದೇವರನ್ನು ಆರಾಧನೆ ಮಾಡಬೇಕಾದ್ರೆ ಒಳಗೆ ಪ್ರಾಣ, ಆ ನಂತರ ಭಗವಂತನ ಆರಾಧನೆ ಮಾಡಬೇಕು ಅಂತ ನಮಗೆ ಸಿದ್ಧಾಂತ ಇರೋದು. ಅದನ್ನು ಸ್ಪಷ್ಟಪಡಿಸಿದ್ದಾರೆ ಈ ಉಪನಿಷತ್ತಲ್ಲಿ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಒಂದೊಂದೇ ಶ್ರೋತ್ರೇಂದ್ರಿಯ ಅಭಿಮಾನಿಯಲ್ಲಿ ದೇವರ ಆರಾಧನೆ ಮಾಡಿದರಂತೆ. ಅದು ಕೂಡಲೇ ಅಸುರರು ಬಂದರು, ಅಟ್ಯಾಕ್ ಮಾಡಿದರು, ಅಲ್ಲಿಂದ ಮಾಡಿರ್ತಕ್ಕಂಥ ಪೂಜೆಯಲ್ಲಿ ಅವ್ರು ತಗೊಂಡು ಹೋದರು. ಆ ಪ್ರತಿಮೆಯನ್ನು ಧ್ವಂಸ ಮಾಡಿ, ಅಂದರೆ ಅಶುದ್ಧಗೊಳಿಸಿದ್ರು ಅಂತ. ಎಲ್ಲಿ ಎಲ್ಲಿ ಕಲಿಯಾವೇಶ ಬರ್ತದೋ ಅಲ್ಲಿ ಎಲ್ಲ ಕೂಡ ನಾವು ಆರಾಧನೆ ಮಾಡಿದರೆ ನಾವು ಮಾಡಿದ ಆರಾಧನೆ ಅಶುದ್ಧ ಆಗತ್ತೆ. ನಾವು ಮಾಡಿದ ಆರಾಧನೆ, ಅದಕ್ಕೆ ನಾವು ಮಡಿ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಶುದ್ಧವಾಗಿ ಮಾಡಬೇಕು ಅಂತ. ಶುದ್ಧತೆ ಅಂತಂದರೆ ದೈಹಿಕ ಶುದ್ಧ ಮಾತ್ರ ಅಲ್ಲ, ಅದಕ್ಕಿಂತ ದಾಸರು ಉಗಾಭೋಗದಲ್ಲಿ ಒಂದು ಮಾತು ಹೇಳ್ತಾರೆ, ಒಳಗೆ ಮೀಯದವನ ಕಂಡು ಮೆರಗಾಗಿ ನಗುತ್ತಿಪ್ಪ ಅಂತ ಹೇಳ್ತಾರೆ. ಹೊರಗಿಂದ ಭಾರಿ ಶುದ್ಧರಾಕೊಂಡು ನಾವು ಪೂಜೆ ಮಾಡಿಕೊಂಡು ಬಂದೆವು ಅಂತಂದರೆ ಅದು ಮುಖ್ಯ ಅಲ್ಲ, ಬೇಕು, ಅದು ಕೂಡ ಬೇಕು, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚು ಒಳಗಿಂದ ಶುದ್ಧಿ ಬೇಕು, ಮನಃಶುದ್ಧಿ, ಅಂತಃಕರಣ ಶುದ್ಧಿ ಇಟ್ಟುಕೊಂಡು ಮಾಡಿದ ಆರಾಧನೆ ದೇವರ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ ದಾಸರು. ಅದು ಅನುಭವದ ಮಾತುಗಳವು. ಅದೇ ರೀತಿಯಲ್ಲಿ ಉಪನಿಷತ್ತು ಹೇಳುತ್ತೆ, ಚಕ್ಷುರಿಂದ್ರಿಯದ ಅಭಿಮಾನಿ ಸೂರ್ಯನ ಒಳಗೆ ಭಗವಂತನ, ಸೂರ್ಯನನ್ನೇ ಪ್ರತಿಮೆಯನ್ನಾಗಿ ಮಾಡಿಕೊಂಡು ಒಳಗೆ ಭಗವಂತನ ಆರಾಧನೆ ಮಾಡಿದರು. ಅದರಲ್ಲಿ ಕೂಡ ಅಶುಚಿ ದೋಷ ಬಂತು. ಅಸುರಾವೇಶ ಅವರಿಗೂ ಇದೆ. ಗರುಡಶೇಷ ರುದ್ರರ ಪರ್ಯಂತ ಎಲ್ಲರಿಗೂ ಅಸುರಾವೇಶ ಇದೆ, ಕಲಿ ಆವೇಶ ಇದೆ. ಅದನ್ನು ಉಪನಿಷತ್ತು ಬಾರಿ ಚಂದವಾಗಿ ಬಿಡಿಸಿ ಹೇಳುತ್ತೆ ನಮಗೆ. ಅದನ್ನು ಹೇಳಿಕೊಂಡು ಬರುವಾಗ ಎಲ್ಲ ಪ್ರತಿಮೆಗಳನ್ನು ಅಶುದ್ಧ ಮಾಡ್ತಾ ಬಂದರು ಅಸುರರು. ಅದು ಹೇಗೆ ಗೊತ್ತಾಯಿತು? ಈಗಿನವರೆಗೂ ಆಯಾ ಇಂದ್ರಿಯಗಳಲ್ಲಿ ಆ ಅಶುಚಿ ಕಾಣುತ್ತೆ. ಅಸುರರ
ಆವೇಶ ಆಗಿದ್ದು ದೋಷ ಈಗಿನವರೆಗೂ ನಮ್ಮೆಲ್ಲರಲ್ಲಿ ಕಾಣುತ್ತೆ ಅಂತ ಹೇಳ್ತಾರೆ. ನಮ್ಮ ಮುಖಾಂತರ ಕಾಣುತ್ತೆ. ಏನು? ಕಣ್ಣಿನ ಒಳಗೆ, ಸೂರ್ಯನ ಒಳಗೆ ಭಗವಂತನ ಆರಾಧನೆ ಮಾಡಿದರಂತೆ ದೇವತೆಗಳು. ಅಲ್ಲಿ ಆರಾಧನೆ ಮಾಡಿದಾಗ ಅಸುರಾವೇಶ ಆಯಿತು. ಅಸುರಾವೇಶ ಆಗಿ ಅಲ್ಲಿ ಆರಾಧನೆ ಅಶುದ್ಧ ಆಯಿತು, ಹೋಯಿತು ಆರಾಧನೆ. ಈಗಿನವರೆಗೂ ಅದರ ಪರಿಣಾಮ, ಫಲ ನಮ್ಗೆ ಈಗಿನವರೆಗೂ ಸಿಗತ್ತೆ. ಚಕ್ಷುರಿಂದ್ರಿಯ ಅಷ್ಟರವರೆಗೆ ಒಳ್ಳೆದನ್ನು ಮಾತ್ರ ಕಾಣ್ತಿತ್ತಂತೆ. ಸೂರ್ಯ ಒಳಗೆ ಕೂತ್ಕೊಂಡು ಒಳ್ಳೆದನ್ನು ಮಾತ್ರ ತೋರಿಸ್ತಿದ್ದ ಅಂತ. ಯಾವಾಗ ಅಸುರಾವೇಶ ಆಯಿತು ಆ ಆರಾಧನೆ ಸಮಯದಲ್ಲಿ, ಅಲ್ಲಿಂದ ಕಣ್ಣಿಂದ ಪ್ರತಿಯೊಬ್ಬರೂ ಕೂಡ ಕೆಟ್ಟದ್ದನ್ನು ನಾವು ಕಾಣ್ತೇವೆ, ಕೆಟ್ಟ ಚಿಂತನೆಗಳನ್ನು ಕೇಳ್ತೇವೆ, ಮನಸ್ಸು ಕೆಟ್ಟದ್ದನ್ನು ಚಿಂತನೆ ಮಾಡುತ್ತೆ, ವಾಗಿಂದ್ರಿಯ ಕೆಟ್ಟ ಮಾತುಗಳನ್ನೇ ಮಾತಾಡ್ತೇವೆ. ಇದು ಅಸುರಾವೇಶದ ಫಲ ಅಂತ ಹೇಳ್ತಾರೆ. ಅದರಿಂದ ನಾವು ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಆಘ್ರಾಣಿಸಬಾರ್ದು. ದುರ್ಗಂಧ ಅಂತ ಅಲ್ಲಿಂದ ಶುರುವಾಯಿತು ಅಂತ ಹೇಳುತ್ತೆ. ಇದೆಲ್ಲ ದೋಷಗಳು ಕಲಿಯ ದೈತ್ಯರುಗಳ, ಅಸುರರ ಆವೇಶದ ಪ್ರತಿಫಲವಾಗಿ ಈಗಿನವರೆಗೂ ಅನುಭವಿಸ್ತೇವೆ ನಾವು. ಈ ರೀತಿ ಎಲ್ಲವನ್ನು ನೋಡಿಕೊಂಡು ಕೊನೆಗೆ ಪ್ರಾಣ ಎಂಬ ಪ್ರತಿಮೆಯಲ್ಲಿ, ಮುಖ್ಯ ಪ್ರಾಣ ತುಂಬ ಇದೆ. ಪ್ರಾಣಗಳು ಅಂತ, ಇಂದ್ರಿಯಗಳನ್ನು ಪ್ರಾಣಗಳು ಅಂತಲೇ ಕರೀತಾರೆ. ಪ್ರಾಣದ್ದೇ ಅನೇಕ, ನಾಸಿಕ್ಯ ವಾಯು ಮೊದಲಲ್ಲಿ ಆರಾಧನೆ ಮಾಡೋದೇ ಅಲ್ಲಿ, ನಾಸಿಕ್ಯ ವಾಯುವಿನಲ್ಲೇ ಆರಾಧನೆ ಮಾಡ್ತಾರೆ, ಅದು ಹಾಳಾಗತ್ತೆ ಆ ಪ್ರತಿಮೆ. ಆ ನಾಸಿಕ್ಯ ವಾಯು ಇದೆಲ್ಲ ಅವಾಂತರ ವಾಯುಗಳು. ಆದರೆ ಪ್ರಧಾನ ವಾಯುದೇವರಿದ್ದಾರೆ, ಮುಖ್ಯ ಪ್ರಾಣದೇವರು ಒಳಗೆ ಕೂತ್ಕೊಂಡಿದ್ದಾರೆ. ಆ ಮುಖ್ಯ ಪ್ರಾಣದೇವರೆಂಬ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ಶುರು ಮಾಡಿದಾಗ ಯಾವಾಗ ಆರಾಧನೆ ಅಷ್ಟರವರೆಗೆ ಬಂದು ಎಲ್ಲ ದೈತ್ಯರು ಉಳಿದ ದೇವತೆಗಳ ಶರೀರಗಳನ್ನೆಲ್ಲ ಪುಡಿ ಮಾಡ್ತಾ ಇದ್ರು ಅಂತಂತಾರೆ. ಆದರೆ ಯಾವಾಗ ಮುಖ್ಯ ಪ್ರಾಣನೆಂಬ ಪ್ರತಿಮೆಯಲ್ಲಿ ಭಗವಂತನ ಆರಾಧನೆ ಮಾಡಿದ್ರು, ಅಲ್ಲಿ ಕೂಡ ಅಸುರರು ಬಂದ್ರಂತೆ. ಅಲ್ಲಿ ಉಪನಿಷತ್ತು ಭಾರಿ ಚಂದ ಹೇಳುತ್ತೆ, ಬಂದು ಅದನ್ನು ಡಿಕ್ಕಿ ಹೊಡೆದು ಅವರೇ ಪುಡಿ ಆಗಿ ಹೋದ್ರು ಅಂತ ಹೇಳ್ತಾರೆ.